ಲೋ ಮಗ ಹೊಸ ಕಾರ್ ತಗೊಂಡೆ ಕಣ. ಈ ಕಷ್ಟ ಟೈಮಲ್ಲಿ ನಿನ್ನ ಕಾರ್ ಬೇಕಿತ್ತೇನೋ? ಲೋ ನಿನ್ ಫ್ರೆಂಡ್ ನಿನ್ ಕಾರ್ ತಗೊಳ್ಳೋದೇ ಸಹಿಸ್ಕೋತಿಲ್ವಲ್ಲೋ. ಅವ್ರಿಗಿಂತ ದೊಡ್ಡ ಕಾರ್ ತಗೊಂಡೆ ಅಂತ ನಿನ್ ಫ್ರೆಂಡ್ಗೆ ಹೊಟ್ಟೆವ್ರಿ ಅನ್ಸುತ್ತೆ. ಏನೋ ನನ್ನ ಫ್ರೆಂಡ್ ಅಂತ ಹೊಸ ಕಾರ್ ತಗೊಂಡೆ ಅಂತ ತೋರ್ಸಕ್ ಬಂದೆ. ನೀನ್ ನೋಡ್ರೆ ನಂಗೆ ಕಾರ್ ಒಳಗೆ ಕೂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ಬರ್ರೋ. ಯಾಕೆ ಸರ್ ಏನಾಯ್ತು? ಏನಾಯ್ತಾ? 3 ತಿಂಗಳಿಂದ EMI ಕಟ್ಟಲ್ಲ. EMI ನಿಮ್ಮ ತಾತ ಕಟ್ತಾನೆ, ಹೇಳಿ ಕೆಳಗಡೆ. ಸಾರಿ ಸರ್, ನೆಕ್ಸ್ಟ್ ಟೈಮ್ ಕಟ್ಬಿಡ್ತೀನಿ. ಅದೆಲ್ಲ ಬೇಡ, EMI ಕಟ್ಬಿಟ್ಟು ಗಾಡಿ ಎತ್ಕೊಂಡೋಗ ಸರ್ ಒಂದು ನಿಮಿಷ. ಹಲೋ ಹಲೋ ಮಗ, EMI ಕಟ್ಟಿಲ್ಲ, ಒಂದು ಸ್ವಲ್ಪ ದುಡ್ಡು ಬೇಕಾಯ್ತು, ಬೇಗ ಅರ್ಜೆಂಟ್ ಹಾಕು ಮಗ. EMI ಕಟ್ಟೋ ಯೋಗ್ಯತೆ ಇಲ್ಲ, ನಾನು ಕಾರ್ಯಕ್ಕೆ ತಗೊಂಡೆ. ನಿನ್ನ ಕಾರ್ಕಿ ಈ ಕಾರ್ಯ ಎತ್ಕೊಂಡ್ ಬಂದಿದ್ದೀರಾ ಸರ್? ಅವ್ರು 3 ತಿಂಗಳಿಂದ EMI ಕಟ್ಟಿಲ್ಲ, ಅದಕ್ಕೆ ಎತ್ಕೊಂಡ್ಬಂದ್ರಿ ಸರ್. ಎಷ್ಟಾಗಿದೆ EMI? 90,000. ದುಡ್ಡು ತಗೊಂಡು ಕಾರ್ಕಿ ಕೊಡಿ. ಇದೇ ಕಾರಣಕ್ಕೆ ಕಣೋ ನಾನು ನಿನಗೆ ಕಾರ್ ತಗೋಬೇಡ ಅಂತ ಹೇಳಿದ್ದು. ನಿನ್ಮೇಲಿರೋ ಹೊಟ್ಟೆ ಊರಿಗಲ್ಲ. ಯಾವುದೇ ಒಬ್ಬ ಒಳ್ಳೆ ಫ್ರೆಂಡು ನಿನ್ಗೆ ಮುಂದೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾನೆ. ನಿನ್ನ ಕಷ್ಟದಲ್ಲಿ ಜೊತೆ ಇರ್ಬೇಕಂತ ಯೋಚನೆ ಮಾಡ್ತಾನೋ. ಅದು ಬಿಡು, ನಿನ್ನ ಖುಷಿಲ್ ಜೊತೆ ಇರ್ತೀನಿ ಇಲ್ಲೋ ಗೊತ್ತಿಲ್ಲ, ಬಟ್ ನಿನ್ನ ಕಷ್ಟದಲ್ಲಿ ಯಾವಾಗೂ ನಾನು ನಿನ್ನ ಜೊತೆ ಇರ್ತೀನೋ. ಇವಾಗಾದ್ರೂ ನಿನ್ನ ಕಾರಲ್ಲಿ ನಿನ್ನ ಜೊತೆ ಬರೋ ಯೋಗ್ಯತೆ ನನಗಿದೆಯಾ? ನೀವು ಮಾಡೋ ತಪ್ಪನ್ನ ತಪ್ಪು ಅಂತ ಹೇಳ್ತಾರಲ್ಲ, ಅಂತ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ, ಯಾವಾಗಲೂ ನನ್ನ ಬಿಟ್ಟು ಹೋಗಬೇಡ ಮಚ್ಚ ಅಂತ ಟ್ಯಾಗ್ ಮಾಡಿ.